ಅದನ್ನು ತುಂಬ ಜನರ ಹತ್ರ ಕೇಳಬೇಕು. ಅಂದರೆ ಮುಖ್ಯಮಂತ್ರಿ ಆದವರಿಗೆ ತಮ್ಮ ಮಕ್ಕಳು MP ಆಗಬೇಕು, MLA ಆಗಬೇಕು, ರಾಜ್ಯಾಧ್ಯಕ್ಷರಾಗಬೇಕು ಅಂತಿದೆಯಲ್ಲ, ಅವ್ರಿಗೇನಿದೆ? 73 ವರ್ಷ ಆದಮೇಲೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಮೇಲೂ ಸಹ ಇನ್ನೊಂದು ದೂರ ಕ್ಷೇತ್ರಕ್ಕೆ ಹೋಗಿ ಲೋಕಸಭೆಯ ಅಭ್ಯರ್ಥಿ ಆಗಬೇಕು ಅಂತ ಇರ್ತದಲ್ವಾ? 75 ವರ್ಷದ ನಂತರವೂ ಅವರನ್ನು ಕೇಳಬೇಕು. 7 ಟರ್ಮ್ ಶಾಸಕರಾದ ಮೇಲೂ ಸೋಲ್ತಾ ಇದ್ದವ್ರ ಮೇಲೂ ಮತ್ತೆ ಪುನಃ ಟಿಕೆಟ್ ಕೊಟ್ಟು ಗೆಲ್ತಾ ಇದ್ದಾರಲ್ವ, ಅವರನ್ನು ಕೇಳಬೇಕು. ಇವತ್ತು ಸಂತೋಷ್ ಜಿಯವರು ಬಿಡಿ, ಅವರೊಂದು ಪ್ರಚಾರಕರು, ಅವ್ರ ಬಗ್ಗೆ ನಾನು ಮಾತಾಡಲಿಕ್ಕಾಗಲ್ಲ. ಆದರೆ ಯಾರೆಲ್ಲ ಇವತ್ತು ಜನಪ್ರತಿನಿಧಿಗಳು ನಾನು ಮಾಡೋದು ತಪ್ಪು ಅಂತ ಹೇಳ್ತಾರಲ್ಲ, ಇವರೊಮ್ಮೆ ಎದೆ ಮುಟ್ಕೊಂಡು ಹೇಳಿ, ನಾಳೆ ಇವರಿಗೆ ಸೀಟ್ ಇಲ್ದಿದ್ದಾಗ, ಇವರ ಸೀಟ್ ತಪ್ಪಿದಾಗ ಇವರ ನಡವಳಿಕೆ ಹೇಗಿರ್ತದೆ ಅಂತ ಇವರು ಇದು ಮಾಡ್ಕೊಳ್ಳಿ, ಏನು ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ. ನಾನು ಪಕ್ಷದ ಕಾರ್ಯಕರ್ತನಾಗಿ 2 ಚುನಾವಣೆಯಲ್ಲಿ ನೀವು ನೋಡಿದ್ದೀರಿ, 2013 ಚುನಾವಣೆಯಲ್ಲಿ ನನಗೆ ಸೀಟ್ ತಪ್ಪಿತು. ನನ್ನ ಮೇಲೆ ಷಡ್ಯಂತ್ರ ಮಾಡಿ, ಏನೂ ಇಲ್ಲದೆ, ಯಾರದೇ ಕಂಪ್ಲೇಂಟ್ ಇಲ್ಲ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಇಶ್ಯೂಸ್ಗಳಾಗಿರ್ಬೋದು, ಅದರಲ್ಲೆಲ್ಲ ಕಂಪ್ಲೇಂಟ್ ಇದೆ. ಹುಡುಗಿ ಯಾರು ಅಂತ ಗೊತ್ತಿದೆ, ಹುಡುಗಿ ಕಂಪ್ಲೇಂಟ್ ಇದೆ, ಹುಡುಗಿಯ ತಂದೆ ನಂದ್ರಲ್ಲಿ ಯಾರೂ ಕಂಪ್ಲೇಂಟ್ ಇಲ್ಲ, ಯಾರಿದೆ ಅಂತ ಗೊತ್ತಿಲ್ಲ. ಒಂದು ಫೇಕ್ ವಿಡಿಯೋವನ್ನು ಬಿಸಾಡಿ ಹೋದದ್ದಕ್ಕೆ ನೀನು ನಿಲ್ಲಬಾರ್ದು, ನಿಂತರೆ ನಮಗೆ ಬೇರೆ ತೊಂದರೆ ಆಗ್ತಾ ಇಲ್ಲ. ಪಕ್ಷಕ್ಕೋಸ್ಕರ ನಾನು ಅವ್ರು ಕೊಟ್ಟಂಥ ಕ್ಯಾಂಡಿಡೇಟನ್ನು ಹೆಗಲಲ್ಲಿ ಹೊತ್ಕೊಂಡು ನಾನು ಕೆಲಸ ಮಾಡಿದ್ದೇನೆ 2013ರಲ್ಲಿ. 2023ರಲ್ಲಿ ಏನೂ ಇಲ್ಲದೆ ನಾನು ಕೆಲಸ ಮಾಡ್ತಾ ಇದ್ದು ಅಂತ TV ನೋಡಿ ನನಗೆ ಟಿಕೆಟ್ ತಪ್ಪಿದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶಾಸಕರನ್ನು 2 ಬಾರಿ ಚುನಾವಣೆ ತಪ್ಪಿದಾಗಲೂ ಕೆಲಸ ಮಾಡಿದಂಥ ಒಬ್ಬ ಶಾಸಕರನ್ನು ನನಗೆ ತೋರಿಸಿ, ಸಿಟ್ಟಿಂಗ್ MLA ಅವ್ರನ್ನ. ನನಗೆ ಮಾತ್ರ ನಿಮಗೆ ಯಾಕೆ ಬೇಕು ಅಂತ ಕೇಳುವಂಥದ್ದಲ್ಲ, ಬೇರೆಯವರಿಗೂ ಕೇಳ್ಕೊಳ್ಳಿ. ಇವತ್ತು ವಿಧಾನಸಭೆಯ ಚುನಾವಣೆ ಸೋತಾಗ ನಾಯಕರುಗಳೇ, ವಿಧಾನಸಭೆ ಚುನಾವಣೆ ಸೋತಾಗ ಹಿಂದೆ ಎಲ್ಲ ವಿಧಾನ ಪರಿಷತ್ತಲ್ಲಿ ತಗೊಂಡು ಬಂದವರನ್ನು ವಿರೋಧ ಪಕ್ಷ ನಾಯಕ ಮಾಡಿದಂಥ ಉದಾಹರಣೆ ಇಲ್ವಾ? ಅವರಿಗೆ ಒಂದು 4 ವರ್ಷ ಕಾಯ್ಬೋದಿತ್ತಲ್ಲ. ಆಗ ಅದು ಯಡಿಯೂರಪ್ಪನವರು ಇರ್ಬೋದು. ಆಗ ಒಂದು ಚುನಾವಣೆ ಸೋತರು 99ರ ಯಾವಾಗಲ. ಆಗ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ವಿರೋಧ ಪಕ್ಷ ನಾಯಕ ಮಾಡಿದ್ರು. ಆಗಲೂ ಅವರಿಗೂ 4 ವರ್ಷ ಕಾಯ್ಬೋದಿತ್ತಲ್ಲ. ಇನ್ನೊಂದು ನನಗೀಗ 4 ವರ್ಷ ಕಾದರೂ ಇನ್ನು MLA ಇಲ್ಲಲ್ಲ ಇಲ್ಲಿ. ಇದು ಪಾಠ ಮಾಡೋದು ಸುಲಭ, ಅವರ ಭಾವನೆಯೊಟ್ಟಿಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ಇಲ್ದಿದ್ರೆ ಒಂದು ಹೇಳ್ತೇನೆ, BJP ನನಗೆ ಹೇಳಬೇಕಿತ್ತು ಸುರುವಿಗೆ, ಯಾವಾಗ ಮೊನ್ನೆ 23 ಚುನಾವಣೆ, ನೋಡಪ್ಪ ನಿನಗೆ 3 ಸತಿ ಹಾಗೆ ಆಯಿತು, ನಿನ್ನ ಜಾತಿಗೆ ಇದಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಆಗಲ್ಲ, ಇದು ಕೊಟ್ಟದ್ದೇ ಜಾಸ್ತಿ, ಮತ್ತು ನೀನೇ ಚುನಾವಣೆಯಲ್ಲಿ ನಿಲ್ಲುವುದಿಲ್ಲ ಅಂತ ಘೋಷಿಸ್ಕೊ, ನೀನೊಬ್ಬ ಕಾರ್ಯಕರ್ತನಾಗಿ ಕೆಲಸ. ಆಗ ನಾನು ತಯಾರಾಗ್ತಿದ್ದೆ ಮಾನಸಿಕವಾಗಿ. ನಾನು ಇಲೆಕ್ಷನಲ್ಲಿ ಕೆಲಸ ಮಾಡಿದ ಮೇಲೂ ನಿನಗೆ MLC ಕೊಡ್ತೇನೆ ಅಂತ ಇಡೀ ಓಡಾಡಿಸಿ ಮೆಂಬರ್ಶಿಪ್ ಮಾಡಿಸಿ ನನಗೆ ಹೇಳದೇ ಈ ಸರ್ತಿ ಚೇಂಜ್ ಮಾಡಿ, ಪ್ರತಿ ಸರ್ತಿಯೂ ನಾವು ಈ ಥರ ಮಾಡ್ತಾಯಿದ್ರೆ ನಾನು ಮತ್ತೆ ಏನು ಮಾಡಬೇಕು? ಮತ್ತು ನಾನು ಪಕ್ಷ ನನಗೆ 3 ಸರ್ತಿಗೆ ನಾನು ಅದನ್ನು ಕೃತಜ್ಞತನಾಗಿದ್ದೇನೆ, ಕೃತಜ್ಞತೆ ಇದೆ ನನಗೆ. ಆದರೆ ನನ್ನ ಅಪ್ಪ ಯಾರೋ ಮುಖ್ಯಮಂತ್ರಿಯ, ನನ್ನ ಅಪ್ಪ ಯಾರೋ ಮಂತ್ರಿಯ, ನನ್ನ ಅಪ್ಪ ಯಾರೋ MLA ಆದ್ದರಿಂದ ನಾನು MLA ಆದದ್ದಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನಾಗಿ ಸಾಮಾಜಿಕ ಜೀವನ ಕೆಲಸ ಸ್ಟಾರ್ಟ್ ಮಾಡಿ 94ರಲ್ಲಿ ಶಿವಳ್ಳಿ ಅಂತ ಹೇಳುವಂಥ ಸ್ಥಾನೀಯ ಸಮಿತಿ, ಇದೆಲ್ಲ ಶಿವಳ್ಳಿ ಪಂಚಾಯತ್, ಅದರ ಸ್ಥಾನೀಯ ಸಮಿತಿಯ BJP ಅಧ್ಯಕ್ಷನಾಗಿ, 97ರಲ್ಲಿ BJP ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ, 99ರಲ್ಲಿ BJP ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಯುವಕರನ್ನು ಸಂಘಟಿಸಿ BJPಯನ್ನು ಕಟ್ಟುವುದರಲ್ಲಿ ನಾನು ದೊಡ್ಡ ಪಾತ್ರವನ್ನು ವಹಿಸಿದ್ದೇನೆ. ಡಾಕ್ಟರ್ VS ಆಚಾರ್ಯ ಮಾರ್ಗದರ್ಶನ, ಸೋಮಶೇಖರ್ ಭಟ್ರ ಮಾರ್ಗದರ್ಶನದಲ್ಲಿ 2002ರಿಂದ 2005ರಲ್ಲಿ BJPಯ ಜಿಲ್ಲಾಧ್ಯಕ್ಷನಾಗಿ ಅತ್ಯಂತ ಯುವಕನಾಗಿಯೂ ಇಡೀ ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟಿಸಿದ್ದೇನೆ. ಶ್ರೀನಿವಾಸ್ ಪೂಜಾರು ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು. ಇವತ್ತೆಲ್ಲ ಕೆಲವರು ನನ್ನ ಬಗ್ಗೆ ಟೀಕೆ ಮಾಡಿ ವಿಡಿಯೋ ಮಾತಾಡುವವರು, ಅವರೆಲ್ಲ ನನ್ನ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ, ಜನರಲ್ ಸೆಕ್ರೆಟರಿಗಾಗಿ ನನ್ನೊಟ್ಟಿಗೆ ಬೆಳೆದವರೇ ಇರೋದು. ನಾನೇ ನೋಡಿ, ರಾಜಕೀಯದಲ್ಲಿ ಸೆಕೆಂಡ್ ಲೈನ್ ಲೀಡರ್ಸನ್ನು ಬೆಳೆಸಿದ ಒಬ್ಬ ರಾಜಕೀಯ ನಾಯಕ ನಾನು. ಬೇರೆ ಯಾರು ಸೆಕೆಂಡ್ ಲೈನ್ ಲೀಡರ್ಸನ್ನು ಬೆಳೆಸಲ್ಲ, ಅವ್ರಿಗೆ ತೊಂದರೆ ಆಗ್ತಂತೇಳಿ ನಾನು ಉಡುಪಿಯಲ್ಲಿ ಸೆಕೆಂಡ್ ಲೈನ್ ಸಣ್ಣ ಕಾರ್ಯಕರ್ತರುಗಳನ್ನು ಗುರುತಿಸಿ, ಜಾತಿವಾರ ಗುರುತಿಸಿ ಅವರನ್ನು ಬೆಳೆಸಿದ್ದೇನೆ. ಅವರನ್ನು ಪೊಸಿಷನನ್ನು ಕೊಟ್ಟಿದ್ದೇನೆ, ಸ್ನೇಹಿತರಾಗಿ ಅವರನ್ನು ಬೆಳೆಸಿದ್ದೇನೆ. ಹಾಗಾಗಿ ನನಗೆ ಯಾರು ಪಕ್ಷ ಇದೆ, ಪಕ್ಷದಿಂದ ನಾನು ಶಾಸಕನಾಗಿದ್ದೆ. ಆದರೆ ಪಕ್ಷಕ್ಕೂ ನನ್ನ ಕೊಡುಗೆ ಅಷ್ಟೇ ಇದೆ. ನಾನು ಯಾರದೋ ಕುಟುಂಬದಿಂದಾಗಿ ನಾನು MLA ಆದ್ದಲ್ಲ. ನಾನು ನನ್ನ
ಸ್ವಂತ ಪರಿಶ್ರಮದಿಂದ ಪಕ್ಷಕ್ಕೆ ಮಾಡಿದ ಸೇವೆಯಿಂದ ನಾನು ಶಾಸಕನಾಗಿದ್ದೇನೆ. ಹಾಗಾಗಿ ಈ ಸರ್ತಿ 2 ಸರ್ತಿ 3 ಸರ್ತಿ ಟಿಕೆಟ್ ತಪ್ಪುವಾಗಲೂ ನಾನು ಕೆಲಸ ಮಾಡಿದ್ದೇನೆ. 2013ರಲ್ಲಿ ತಪ್ಪುವಾಗ ಕೆಲಸ ಮಾಡಿದ್ದೇನೆ, 2023ರಲ್ಲಿ ಮಾಡುವಾಗಲೂ ಕೆಲಸ ಮಾಡಿದ್ದೇನೆ. ಈ ಬಾರಿ ತಪ್ಪುವ ಸಂದರ್ಭದಲ್ಲಿ ನನಗೆ ಇನ್ನು ಬೇರೆ ಕಾದು ಇಲ್ಲಿ ಎಲೆಕ್ಟ್ರಲ್ ಪೊಲಿಟಿಕ್ಸಲ್ಲಿ ನನಗೆ ಆಗೋದಿಲ್ಲ. ನನಗೆ ಎಲೆಕ್ಟ್ರಲ್ ಪೊಲಿಟಿಕ್ಸ್ ನನ್ನ ಇಂಟ್ರೆಸ್ಟ್ ಸಬ್ಜೆಕ್ಟ್, ನಾನು ಕೆಲಸ ಮಾಡುವಂಥ ಹುಮ್ಮಸ್ಸಿರೋದು, ಅದಕ್ಕೋಸ್ಕರ ನಿಂತಿದ್ದೇನೆ. ಅಧಿಕಾರದ